ದ್ರಾಕ್ಷಿಗೆ ಬೆಂಬಲ ಬೆಲೆ ಸಿಗಲೇಬೇಕು. ದ್ರಾಕ್ಷಿಗೆ ಬೆಂಬಲ ಬೆಲೆ ಸಿಗಲೇಬೇಕು. ಇತ್ತೀಚೆಗೆ ಮಳೆಯಿಂದ ನಷ್ಟಗೊಂಡಂತಹ ದ್ರಾಕ್ಷಿ ಬೆಳೆಗಾರರಿಗೆ ಪರಿಹಾರ ಸಿಗಲೇಬೇಕು. ದ್ರಾಕ್ಷಿ ಬೆಳೆಗಾರರಿಗೆ ನ್ಯಾಯ ಸಿಗಲೇಬೇಕು. ಜೈ ಜವಾನ್, ಜೈ ಜವಾನ್, ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು. ಜೈ ಜವಾನ್, ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ಹಸಿರು ಸೇನೆಗೆ, ನೇಗಿಲ ಯೋಗಿಗೆ, ಅನ್ನದಾತನಿಗೆ, ರೈತ ಕಾರ್ಮಿಕರಿಗೆ, ರೈತ ಮಹಿಳೆಯರಿಗೆ, ದ್ರಾಕ್ಷಿ ಬೆಳೆಗಾರರಿಗೆ, ಕೋಟಾ ತಾಲೂಕಿನ ದ್ರಾಕ್ಷಿ ಬೆಳೆಗಾರರಿಗೆ, ವಿಜಯಪುರ ಜಿಲ್ಲೆಯ ದ್ರಾಕ್ಷಿ ಬೆಳೆಗಾರರಿಗೆ ಬೇಕೇ ಬೇಕು, ಬೇಕೇ ಬೇಕು. ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಇವತ್ತಿನ ದಿನ ವಿಜಯಪುರ ಜಿಲ್ಲೆಯ ದ್ರಾಕ್ಷಿ ಬೆಳೆಗಾರರ ಹಲವಾರು ಸಮಸ್ಯೆಗಳನ್ನು ಕುರಿತು ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸಿ ಆಗ್ರಹ ಮಾಡಲು ಇವತ್ತಿನ ದಿನ ಆಗ್ರಹಿಸಿದ್ದೇವೆ. ಆ ನಿಟ್ಟಿನಲ್ಲಿ ವಿಜಯಪುರ ಜಿಲ್ಲೆಯಲ್ಲಿ ಈಗಾಗಲೇ ದ್ರಾಕ್ಷಿ ಬೆಳೆಗಾರರು ದ್ರಾಕ್ಷಿಯನ್ನು ತೆಗೆದು ತಾವು ಬೇರೆ ಕೃಷಿಯನ್ನು ಮಾಡುವ ನಿಟ್ಟಿನಲ್ಲಿ ಹಲವಾರು ಕ್ರಮಗಳನ್ನು ಕೈಗೊಂಡಿರೋದು ನಾವು ನೋಡಬಹುದಾಗಿದೆ. ಒಂದು ವಿಚಾರದ ಆದಿಯಾಗಿ ವಿಜಯಪುರ ಜಿಲ್ಲೆಯಲ್ಲಿ ಕರ್ನಾಟಕದ 1,00,000 ಎಕರೆ ಭೂಮಿಯನ್ನು ದ್ರಾಕ್ಷಿ ಬೆಳೆಯಲಾಗ್ತಾ ಇದೆ. ಅದರಲ್ಲಿ 70% ವಿಜಯಪುರ ಜಿಲ್ಲೆಯಲ್ಲಿ, ಅಂದರೆ ಈ ವಿಜಯಪುರ ಜಿಲ್ಲೆಯ ಬರದ ನಾಡು, ಅತ್ಯಂತ ಬಿಸಿಲಿನ ಜಿಲ್ಲೆ ಅಂತ ಹೇಳಿ ನಾವೇನು ಕರಿತಾ ಇದ್ದೀವಿ. ಆ ಬಿಸಿಲಿನ ವರದಾನದಿಂದಲೇ ಅತ್ಯಂತ ರುಚಿಕಟ್ಟಾದ ಮತ್ತು ರಸವತ್ತಾದ ದ್ರಾಕ್ಷಿಯನ್ನು ನಾವು ವಿಜಯಪುರ ಜಿಲ್ಲೆಯಲ್ಲಿ ಬೆಳೆದು ಇಡೀ ಕೇವಲ ದೇಶ ಮಾತ್ರವಲ್ಲದೆ ಅಂತಾರಾಜ್ಯಗಳಿಗೆ, ಅಂತಾರಾಷ್ಟ್ರಗಳಿಗೂ ಕೂಡ ಕಳಿಸುವಂಥ ಒಂದು ವ್ಯವಸ್ಥೆ ಈಗಾಗಲೇ ನಾವು ಮಾಡ್ತಾ ಇದ್ದೇವೆ. ಆದರೆ ದ್ರಾಕ್ಷಿ ಬೆಳೆಗಾರರ ಪರಿಸ್ಥಿತಿ ಇವತ್ತಿನ ದಿನ ಹೇಗಾಗಿದೆ ಅಂತಂದ್ರೆ ತಾವು ಹಾಕಿರುವಂಥ ಖರ್ಚು ಕೂಡ ತೆಗಿಲಾರದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಆ ನಿಟ್ಟಿನೊಳಗೆ ಇವತ್ತು ಹಲವಾರು ಬೇಡಿಕೆಗಳನ್ನು ಇಟ್ಟುಕೊಂಡು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಮನವಿಯನ್ನು ಸಲ್ಲಿಸಲಿಕ್ಕೆ ಬಂದಿದ್ದೀವಿ. ಅದರಲ್ಲಿ ಮುಖ್ಯವಾಗಿ 2024 ಮತ್ತು 25ನೇ ಸಾಲಿನಲ್ಲಿ ಇದೇನು ಫಸಲ್ ಬಿಮಾ ಯೋಜನೆಯನ್ನು ತುಂಬಿದ್ದೆವು, ಅದು ಇಲ್ಲಿವರೆಗೂ ಕೂಡ ಪರಿಹಾರ ಕೊಡದೆ ರೈತರನ್ನ ಸತಾಯಿಸ್ತಾ ಇರೋದು ಈ ವಿಮೆ ಕಂಪನಿಗೆ ನಾಚಿಕೆ ಆಗಬೇಕು. ಯಾಕಂತಂದ್ರೆ ಕಳೆದ ವರ್ಷ ಈಗಾಗಲೇ ವಿಮೆ ಹಣ ಇತ್ಯರ್ಥ ಆಗಿ ಇಷ್ಟಿಗಾಗಲೇ ಬರಬೇಕಾಗಿತ್ತು. ಆ ಹಣವನ್ನು, ಅಂದರೆ ನಷ್ಟಗೊಂಡಂಥ ಹಣವನ್ನು ನಾವು ಮುಂದಿನ ದಿನ ಈ ಏನೋ ದ್ರಾಕ್ಷಿಗೆ ನಾವು ಹಾಕ್ಕೊಂಡು ಮತ್ತೆ ವ್ಯವಸಾಯವನ್ನು ಸಮತೋಲನ ಮಾಡ್ಲಿಕ್ಕೆ ಅನುಕೂಲ ಆಗ್ತಾ ಇತ್ತು. ಆದರೆ ಈ ವಿಮೆ ಕಂಪನಿಯವರು ಮತ್ತು ಸಂಬಂಧಿಸಿದ ಜಿಲ್ಲಾಡಳಿತ ಇರ್ಬೋದು, ಇದರ ಬಗ್ಗೆ ಒತ್ತಡ ತರಲಾರ ನಿಟ್ಟಿನಲ್ಲಿ ಇಲ್ಲಿವರೆಗೂ ಕೂಡ ವಿಮೆ ಹಣ ಬಂದಿಲ್ಲ. ಆದಷ್ಟು ಬೇಗನೆ 2024 ಮತ್ತು 25ನೇ ಸಾಲಿನ ಇದೇನು ದ್ರಾಕ್ಷಿಗೆ ತುಂಬಿರುವಂಥ ವಿಮೆ ಹಣವನ್ನು ಆದಷ್ಟು ಬೇಗನೆ ಹಾಕಬೇಕು. ಇನ್ನು ಎರಡನೇದಾಗಿ ಈ ದ್ರಾಕ್ಷಿಗೆ ಏನಾದರೂ ವಿಮೆಗೆ ಸಂಬಂಧಪಟ್ಟಂಥ ಸಮಸ್ಯೆ ಬಂದರೆ ವಿಜಯಪುರ ಜಿಲ್ಲೆಯಲ್ಲಿ ಅದರದೇ ಆದಂಥ ನಿರ್ದಿಷ್ಟವಾದಂಥ ಕಚೇರಿ ಇಲ್ಲ, ಅದರದೇ ಆದಂಥ ನಿರ್ದಿಷ್ಟವಾದಂಥ ಅಧಿಕಾರಿಗಳಿಲ್ಲದ ನಿಟ್ಟಿನಲ್ಲಿ ನಾವು ಬೆಂಗಳೂರಿಗೆ ಹೋಗಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಅದಕ್ಕೆ ಆದಷ್ಟು ಬೇಗನೆ ಈ ಏನು ವಿಮೆ ತುಂಬ್ಕೊಂತಾರ ಆ ವಿಮೆಯ ಕಂಪನಿಯ ಒಂದು ಕಚೇರಿಯನ್ನು ವಿಜಯಪುರ ಜಿಲ್ಲೆಯಲ್ಲಿ ಪ್ರಾರಂಭ ಮಾಡಬೇಕಂತೇಳಿ ಇವತ್ತಿನ ದಿನ ಮತ್ತೊಮ್ಮೆ ಒತ್ತಾಯ ಮಾಡ್ತಾ ಇದ್ದೀವಿ. ಇನ್ನು ಇವತ್ತಿನ ದಿನ ನಾವು ನೋಡ್ಬೋದು, ಈ ತಿಂಗಳು ಮತ್ತು ಕಳೆದ ತಿಂಗಳು ಅತ್ಯಂತ ಹೆಚ್ಚಿನ ಮಳೆಯಿಂದಾಗಿ ಸಾಕಷ್ಟು ನೀರು ನಿಂತು ಈ ಜಿಲ್ಲೆಯಲ್ಲಿ ಹಲವಾರು ಬೆಳೆಗಳನ್ನು ನಷ್ಟಗೊಂಡಿರೋದು ನಾವು ನೋಡ್ಬೋದಾಗಿದೆ. ಅದೇ ರೀತಿಯಾಗಿ ಡೋಣಿ ನದಿಗಳು ಕೂಡ ತುಂಬಿ ಹರಿದು ಸಾಕಷ್ಟು ನಷ್ಟ ಆಗಿರೋದನ್ನು ನೋಡಬಹುದಾಗಿದೆ. ಇನ್ನು ಭೀಮೆಯಿಂದ ಕೂಡ ಹಲವಾರು ನಷ್ಟ ಆಗಿರೋದು ನೋಡಬಹುದಾಗಿದೆ. ಆದಷ್ಟು ಬೇಗನೆ ಜಿಲ್ಲಾಡಳಿತ ಜಂಟಿ ಸಮೀಕ್ಷೆಯನ್ನು ಕೈಗೊಂಡು ಕೃಷಿ ಮತ್ತು ತೋಟಗಾರಿಕೆ ಮತ್ತು ಕಂದಾಯ ಇಲಾಖೆ ಸಹಯೋಗದೊಂದಿಗೆ ಜಂಟಿಯನ್ನು ಸರ್ವೆ ಮಾಡ್ತಾರೆ. ಅದರಲ್ಲಿ ದ್ರಾಕ್ಷಿಗೆ ನಷ್ಟ ಆಗಿರುವಂಥ ಎಲ್ಲ ರೈತರಿಗೂ ಖಂಡಿತವಾಗಿ ತಾವೇನಾದ NDRF ಮತ್ತು SDRF ಗೈಡ್ಲೈನ್ಸ್ ಪ್ರಕಾರ ಪರಿಹಾರ ಕೊಡಲೇಬೇಕು. ಇದರಲ್ಲಿ ಕೂಡ ತಾರತಮ್ಯ ಮಾಡ್ತಾ ಇದ್ದಾರೆ. ಯಾವ ರಾಜಕಾರಣಿಗಳು ಬಲಿಷ್ಠ ಆಗ್ಯಾರ ಅವರ ಮಾತನ್ನು ಕೇಳಿ ತಮ್ಮ ಮತಕ್ಷೇತ್ರದಲ್ಲಿ ಮಾತ್ರ ದಾಳಿಂಬರಿಗೆ ಮತ್ತು ಏನು ದ್ರಾಕ್ಷಿಗೆ ಹೆಚ್ಚಿನ ಹಣಕಾಸು ಕೊಡುವಂಥದ್ದು ಕೂಡ ನಾವು ನೋಡಬಹುದಾಗಿದೆ. ಅದು ಆ ರೀತಿ ಆಗ್ಬಾರ್ದು. ಯಾರ್ಯಾರು ನಿಜವಾಗಿ ನಷ್ಟಗೊಂಡಾರ ಅವರಿಗೆ ಪರಿಹಾರ ಕೊಡಬೇಕಂತೇಳಿ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಇನ್ನು ವಿಜಯಪುರ ಜಿಲ್ಲೆಯಲ್ಲಿ ಎಷ್ಟು ಅವಶ್ಯಕತೆ ಐತೆ ಅಷ್ಟು ಕೋಲ್ಡ್ ಸ್ಟೋರೇಜ್ಗಳಿಲ್ಲ. ಈಗಾಗಲೇ ಸರ್ಕಾರದ ಅನುಮೋದನೆ ಮೇರೆಗೆ ಕೋಲ್ಡ್ ಸ್ಟೋರೇಜ್ ಭೂಮಿ ಪೂಜೆ ಮಾಡಿದ್ದಾಗಿದೆ. ಕಳೆದ 2-3 ವರ್ಷಗಳಿಂದ ಆ ಕಾಮಗಾರಿ ನೆನೆಗುದಿಗೆ ಬಿದ್ದದ್ದು. ಆದಷ್ಟು ಬೇಗನೆ ಸರ್ಕಾರದ ವತಿಯಿಂದ ಕೋಲ್ಡ್ ಸ್ಟೋರೇಜ್ ಇನ್ನೂ ಹೆಚ್ಚು ಆಗಬೇಕು. ಅಂದಾಗ ಮಾತ್ರ ವಿಜಯಪುರ ಜಿಲ್ಲೆ ಎಲ್ಲ ದ್ರಾಕ್ಷಿ ಬೆಳೆಗಾರರು ತಾವು ಬೆಳೆದಂಥ ದ್ರಾಕ್ಷಿಯನ್ನು ಸ್ಟೋರೇಜ್ ಮಾಡಿ ತಮಗೆ ಬೆಲೆ ಬಂದಂಥ ಸಂದರ್ಭದಲ್ಲಿ ಮಾರಾಟ ಮಾಡ್ಲಿಕ್ಕೆ ಯೋಗ್ಯ ಆಗ್ತದೆ. ಇಲ್ಲಪ್ಪ ಅಂತಂದ್ರೆ ದ್ರಾಕ್ಷಿ ಕೆಡ್ತದೆ ಅಂತೇಳಿ ಇಲ್ಲಿ ಮಾರುಕಟ್ಟೆ ಸದ್ಯಕ್ಕಿಲ್ಲ. ಅದನ್ನೇನು ಮಾಡ್ತೀವಿ ನಾವು, ನೇರೇ ತಾಸಗಾಂವ್ಗೆ ತೊಗೊಂಡು ಹೋಗಿ ಮಾರುಕಟ್ಟೆ ಮಾಡಿ ಅದನ್ನ ಏನು 50 ರೂಪಾಯಿ 100 ರೂಪಾಯಿ 200 ರೂಪಾಯಿ ಆ ರೇಟ್ ಬರ್ತದೆ ಆ ರೀತಿಗೆ ಮಾರಿ ನಾವು ಬರಬಾರ್ದಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ಯದ. ಆದಷ್ಟು ಬೇಗನೆ ವಿಜಯಪುರ ಜಿಲ್ಲೆಯಲ್ಲಿ ಕೂಡ ಅವಶ್ಯಕತೆಗೆ ಅನುಗುಣವಾಗಿ ಕೋಲ್ಡ್ ಸ್ಟೋರೇಜ್ಗಳನ್ನು ನಿರ್ಮಾಣ ಮಾಡಬೇಕು. ಇನ್ನು ವಿಜಯಪುರ ಜಿಲ್ಲೆಯಲ್ಲಿ ವೈನ್ ಪಾರ್ಕ್ ಮಾಡ್ತೀನಿ ಅಂತ ಹೇಳಿ ಕಳೆದ 5 ವರ್ಷದಿಂದ ಇಟ್ಟಂಗಿ ಹಳ್ಳದಲ್ಲಿ ಭೂಮಿ ಕೂಡ ನಿಗದಿ ಮಾಡಿ ಭೂಮಿ ಪೂಜೆ ಮಾಡಿದ್ರು. ಅದು ಕೂಡ ಇಲ್ಲಿವರೆಗೆ ಪ್ರಾರಂಭ ಆಗಿಲ್ಲ. ಆದಷ್ಟು ಬೇಗನೆ ಸರ್ಕಾರ ಇದರ ಬಗ್ಗೆ ವಿಶೇಷ ಕಾಳಜಿ ವಹಿಸಿ ಆ ವೈನ್ ಪಾರ್ಕನ್ನು ಕೂಡ ಮಾಡಬೇಕು. ಇನ್ನು APMC ಅಡಿಯಲ್ಲಿ ದ್ರಾಕ್ಷಿ ಖರೀದಿ ಮಾಡ್ತಾ ಇದ್ರು, ಅದು ಕೂಡ ಇಲ್ಲಿವರೆಗೆ ಮತ್ತೆ
ನೆನೆಗುದಿಗೆ ಬಿದ್ದದ, ಅದು ಮಾಡಲಾಗ್ಯಾರ ಅವ್ರು. ಯಾಕಂದ್ರೆ ಏಜೆಂಟ್ರು ಈಗಾಗಲೇ ತಾಸಗಾಂವದಲ್ಲಿ ಇರೋದ್ರಿಂದ ಅಲ್ಲಿ ಕಡಿಮೆ ರೇಟಿಗೆ ಸಿಗ್ತದೆ ಅಂತ ಹೇಳಿ ಅಲ್ಲಿ ಇವ್ರೇನದ ಖರೀದಿ ಮಾಡ್ಲಕತ್ತಾರ. ಅದು ಆಗ್ಬಾರ್ದು. ಸರ್ಕಾರದ ವತಿಯಿಂದ APMCಯ ಅಧಿಕಾರಿಗಳ ಸಹಯೋಗದೊಂದಿಗೆ ಇಲ್ಲೇನು ದ್ರಾಕ್ಷಿ ಖರೀದಿ ಆಯ್ತಪ್ಪ ಅಂತಂದ್ರೆ ನಮ್ಮ ರೈತರಿಗೆ ನೆರೆ ಮಹಾರಾಷ್ಟ್ರ ಅಂದ್ರೆ ಸುಮಾರು 100-200 ಕಿಲೋಮೀಟರ್ ಹೋಗೋದು ತಪ್ಪಿ ಆ ಒಂದು ಖರ್ಚು ಉಳಿದು ರೈತರಿಗೆ ಹೆಚ್ಚಿನ ಲಾಭ ಆಗ್ತದೆ. ಆ ನಿಟ್ಟಿನೊಳಗೆ ಆದಷ್ಟು ಬೇಗನೆ APMC ಅಡಿಯಲ್ಲಿ ಈ ದ್ರಾಕ್ಷಿಯನ್ನು ಖರೀದಿ ಮಾಡ್ಬೇಕಂತೇಳಿ ಈ ಸಂದರ್ಭದಲ್ಲಿ ಕೇಳ್ತಾ ಇದ್ದೀವಿ. ಇನ್ನು ಅತ್ಯಂತ ಪ್ರಮುಖ ಆರೋಪ ಏನಪ್ಪ ಅಂತಂದ್ರೆ ವಿಜಯಪುರ ಜಿಲ್ಲೆಯಲ್ಲಿ ವಿಮೆ ತುಂಬುವಂಥ ಸಂದರ್ಭದಲ್ಲಿ, ದ್ರಾಕ್ಷಿಗೆ ವಿಮೆ ತುಂಬುವಂಥ ಸಂದರ್ಭದಲ್ಲಿ ಈ ಅಧಿಕಾರಿಗಳ ಜೊತೆ PRO ಅಂತ ಏನು ಕರಿತೀವಿ, ಅವರು ಇದರಲ್ಲಿ ದೊಡ್ಡ ಮಟ್ಟದ ಕೈವಾಡ ಹೊಂದಿ ಮೋಸ ಮಾಡ್ತಾ ಇದ್ದಾರೆ. ಅಂದ್ರೆ ಯಾರ ಹೊಲದಲ್ಲಿ ದ್ರಾಕ್ಷಿ ಇಲ್ಲ ಅವ್ರಿಗೆ ಕೂಡ 50-50 ಮಾತಾಡಿ ಆ ದ್ರಾಕ್ಷಿ ಹಣವನ್ನು ತುಂಬಿಸಿ ಬ್ಯಾನರ್ ಇಟ್ಟು ಅವರೇನು GPS ಫೋಟೋ ಹೊಡೆದಂಥ ಉದಾಹರಣೆಗಳು ಕೂಡ ಇವತ್ತಿನ ದಿನ ಅದಾವ. ಅದಕ್ಕೆ ಮಾನ್ಯ ಜಿಲ್ಲಾಡಳಿತ ಇರ್ಬೋದು, ತೋಟಗಾರಿಕಾ ಇಲಾಖೆ ಇರ್ಬೋದು ಮತ್ತು ವಿಮೆ ಕಂಪನಿ ಅಧಿಕಾರಿಗಳು ಇದ್ರ ಬಗ್ಗೆ ವಿಶೇಷ ಕಾಳಜಿ ವಹಿಸಿ ಯಾರಾದರೂ ಈ ರೀತಿ ವಿಮೆ ತುಂಬದೆ ಮತ್ತು ದ್ರಾಕ್ಷಿ ಇರಲಾರ್ದೆ ವಿಮೆ ಅಂತ ಹೇಳಿ ತುಂಬಿಕೊಂಡು ಲಕ್ಷಾಂತರ ರೂಪಾಯಿ ಪಡೆಯುವಂಥ ಒಂದು ಏನಾದರೂ ಸಂಚು ಮಾಡ್ತಾ ಇದ್ರೆ ಅವ್ರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು. ಇಲ್ಲಪ್ಪ ಅಂತಂದ್ರೆ ನಾವು ಆಧಾರ ಸಮೇತವಾಗಿ ಮಾನ್ಯ ಜಿಲ್ಲಾಡಳಿತ ತೆಗೆದುಕೊಂಡು ಬರ್ತೀವಿ, ಅವ್ರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕಂತೇಳಿ ಸಂದರ್ಭದಲ್ಲಿ ಆಗ್ರಹ ಮಾಡ್ತೀವಿ. ಆಯ್ತು ಲಾಸ್ಟ್. ಇನ್ನು ವಿಜಯಪುರ ಜಿಲ್ಲೆಯಲ್ಲಿ ನೆರೆ ಮಹಾರಾಷ್ಟ್ರ ಮತ್ತು ಹೈದರಾಬಾದ್ನಿಂದ ಸಾಕಷ್ಟು ಬೀಜ, ಗೊಬ್ಬರ ಮತ್ತು ಔಷಧಗಳು ನಕಲಿ ಪ್ರಮಾಣದಲ್ಲಿ ಬಂದು ಸಾಕಷ್ಟು ರೈತರಿಗೆ ನಷ್ಟ ಉಂಟಾಗ್ಲಾಗ್ತದೆ. ಇದ್ರ ಬಗ್ಗೆನೂ ಕೂಡ ವಿಜಯಪುರ ಜಿಲ್ಲೆಯ ಜಾರಿ ನಿರ್ದೇಶಕ ದಳ ಅಂದರೆ ಜಂಟಿ ಕೃಷಿ ಇಲಾಖೆಯ ಸಹಯೋಗದಲ್ಲಿ ಬರುವಂಥ ಇದೇನೋ ವಿಜಿಲೆನ್ಸ್ ಟೀಮ್ ಅಂತೀವಿ, ಅವರಾದರೂ ಕೂಡ ಕಣ್ಣು ಮುಚ್ಕೊಂಡು ಕುಂತಾರ. ಆದಷ್ಟು ಬೇಗನೆ ಇದ್ರ ಬಗ್ಗೆ ಎಚ್ಚೆತ್ತುಕೊಂಡು ಜಿಲ್ಲೆಯಲ್ಲಿ ನಡೆಯುವಂಥ ಏನು ಅಕ್ರಮ ಮತ್ತು ಬೀಜ, ಔಷಧ ಮತ್ತು ಕೀಟನಾಶಕಗಳು ಡುಪ್ಲಿಕೇಟ್ ಮಾರಕತ್ತಾರ ಅವ್ರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕಂತೇಳಿ ಇವತ್ತಿನ ದಿನ ಸಮಸ್ತ ರೈತ ಬಾಂಧವರ ಪರವಾಗಿ ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ. ಸಂಗಮೇಶ್ ಸಗರ್, ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ, ವಿಜಯಪುರ ಜಿಲ್ಲಾಧ್ಯಕ್ಷ. ಸರ್ಕಾರದ APMC ಅಡಿಯಲ್ಲಿ ಆಯ್ತಪ್ಪ ಅಂತಂದ್ರೆ ದಲ್ಲಾಳಿಗಳ ಹಾವಳಿಯನ್ನು ತಪ್ಪಿಸಿ ಅತ್ಯಂತ ಉನ್ನತವಾದಂಥ ಒಂದು ಬೆಲೆಯನ್ನು ಪಡೆದು ನಮ್ಮ ರೈತರು ಲಾಭದ ರೀತಿ ಕಂಡುಕೊಳ್ಳೋಕೆ ಅನುಕೂಲ ಆಗ್ತದೆ. ಆದಷ್ಟು ಬೇಗನೆ ಆ APMC ಅಡಿಯಲ್ಲಿ ಈ ಒಂದು ದ್ರಾಕ್ಷಿ ಬೆಳೆಯನ್ನು ಖರೀದಿ ಮಾಡ್ಬೇಕಂತೇಳಿ ಒಂದು ಕೇಳ್ತಾ ಇದ್ವಿ. ಇನ್ನು ದ್ರಾಕ್ಷಿ ಬೆಳೆಯನ್ನು ವಿಮೆಯನ್ನು ತುಂಬಿರ್ತಾರೆ, ಅದ್ರ ಹೊಲದಾಗ ದ್ರಾಕ್ಷಿನೇ ಇರಂಗಿಲ್ಲ. ಅವ್ರು ಏನು ಮಾಡಕತ್ತಾರೆ ಈಗ ಸರ್ ತಮ್ಮ ಗಮನಕ್ಕೆ ಇರ್ಬೋದು, ಹಿಂದೆ ಒಂದು ಬ್ಯಾನರ್ ಕಟ್ಟಿ ಅದನ್ನು ಫೋಟೋ ಹೊಡೆದು ದ್ರಾಕ್ಷಿ ವಿಮೆ ಐತೆ ಅಂತೇಳಿ ಲಕ್ಷಾಂತರ ರೂಪಾಯಿ ದೋಚುವಂಥ ಒಂದಿಷ್ಟು ದಲ್ಲಾಳಿಗಳು, ಮಧ್ಯವರ್ತಿಗಳು ಇದರಲ್ಲಿ ಆಗ್ಯಾರ. ಅದಕ್ಕೆ ಅದನ್ನು ಕೂಡ ತಪ್ಪಿಸಬೇಕು. ಇದರಿಂದಾಗಿ ನೈಜ ದ್ರಾಕ್ಷಿ ಬೆಳೆಗಾರರಿಗೆ ನಷ್ಟ ಆಗ್ಲಾಗ್ತದೆ. ಅದಕ್ಕೆ ಆದಷ್ಟು ಬೇಗನೆ ಈ ದ್ರಾಕ್ಷಿ ಇರಲಾರ್ದೆ ಡುಪ್ಲಿಕೇಟ್ GPS ಮಾಡ್ತಾ ಇದ್ದಾರಲ್ಲ ಅವರಿಗೂ ಕೂಡ ತಕ್ಕ ಶಿಕ್ಷೆ ಆಗ್ಬೇಕಂತೇಳಿ ಈ ಸಂದರ್ಭದಲ್ಲಿ ಅವರಲ್ಲಿ ಕೂಡ ಆಗ್ರಹ ಮಾಡ್ತಾ ಇದ್ವಿ. ಇನ್ನು ವಿಜಯಪುರ ಜಿಲ್ಲೆಯಲ್ಲಿ ಅತ್ಯಂತ ಹೆಚ್ಚಿನ ಪ್ರಮಾಣದ ನಕಲಿ ಬೀಜ, ಗೊಬ್ಬರ, ಔಷಧ ಮಾರಾಟಗಳು ಹೆಗ್ಗಿಲ್ಲದೆ ನಡೀತಾ ಇದೆ. ಇದನ್ನು ಅತ್ಯಂತ ಎಚ್ಚರಿಕೆಯಿಂದ ನೋಡಬೇಕಾದಂಥ ವಿಜಿಲೆನ್ಸ್ ಅಂದರೆ ಜಾರಿ ದಳ ಕೂಡ ಚಿರನಿದ್ರೆಯಲ್ಲಿ ಇವತ್ತಿನ ದಿನ ನೋಡ್ಬೋದಾಗಿದೆ. ನಾವು ಕೃಷಿ ಇಲಾಖೆ ಈ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಿ ವಿಜಯಪುರ ಜಿಲ್ಲೆಯಲ್ಲಿ ನೆರೆ ಮಹಾರಾಷ್ಟ್ರ ಮತ್ತು ಆಂಧ್ರದಿಂದ ಸಾಕಷ್ಟು ಡುಪ್ಲಿಕೇಟ್ ಬೀಜ, ಗೊಬ್ಬರ, ಔಷಧಗಳು ಮಾರಾಟ ಆಗ್ತಾ ಇದ್ದಾವೆ. ಅದನ್ನೆಲ್ಲ ನೋಡಿ ಕೂಡ ಇವತ್ತಿನ ದಿನ ಇಲಾಖೆ ಕಣ್ಣು ಮುಚ್ಚಿಕೊಳ್ತದೆ. ಆದಷ್ಟು ಬೇಗನೆ ಕೃಷಿ ಇಲಾಖೆ ಜಾರಿ ನಿರ್ದೇಶಕ ದಳದವರು ಈ ಬಗ್ಗೆ ಎಚ್ಚರಿಕೆಯನ್ನು ವಹಿಸಿ ನೆರೆ ಮಹಾರಾಷ್ಟ್ರದಿಂದ ಆಗಮಿಸುವಂಥ ಡುಪ್ಲಿಕೇಟ್ ಏನು ಔಷಧ ಗೊಬ್ಬರ ಅದಾವಲ್ಲ ಅದ್ರ ಬಗ್ಗೆ ಅತ್ಯಂತ ಹೆಚ್ಚಿನ ಕಾಳಜಿ ವಹಿಸಬೇಕು. ಇದರಿಂದಾಗಿ ದ್ರಾಕ್ಷಿಯಲ್ಲಿ ಅಂದ್ರೆ ಕಡಿಮೆ ರೇಟ್ನಾಗ ತಂದವರು ಅಂದರೆ ಹೆಚ್ಚಿನ ರೇಟಿಗೆ ಮಾರಾಟ ಮಾಡೋದ್ರಿಂದ ರೈತರಿಗೆ ಸಾಕಷ್ಟು ಅನಾನುಕೂಲಗಳಾಗಿ ನಷ್ಟ ಉಂಟಾಗ್ತದೆ. ಆದಷ್ಟು ಬೇಗನೆ ಆದರೂ ಕೂಡ ಇವತ್ತಿನ ದಿನ ಈ ಎಲ್ಲ ವಿಜಯಪುರ ಜಿಲ್ಲೆಯ ದ್ರಾಕ್ಷಿ ಬೆಳೆಗಾರ ಸಮಸ್ಯೆಗಳನ್ನು ಕುರಿತು ಈಗಾಗಲೇ ನಾವು ಈ ಒಂದು ಮನವಿಯನ್ನು ಮಾನ್ಯ ಮುಖ್ಯಮಂತ್ರಿಗಳಿಗೆ, ಕೃಷಿ ಸಚಿವರಿಗೆ, ತೋಟಗಾರಿಕಾ ಸಚಿವರಿಗೆ, ಕೃಷಿ ಆಯುಕ್ತರಿಗೆ, ತೋಟಗಾರಿಕಾ ಆಯುಕ್ತರಿಗೆ, ಅದೇ ರೀತಿಯಾಗಿ ನಮ್ಮ ತೋಟಗಾರಿಕಾ DD ಅವರಿಗೆ ಹಾಗೂ ಜಂಟಿ ಕೃಷಿ ನಿರ್ದೇಶಕರಿಗೆ ಈ ಮನವಿಯನ್ನು ಕಳಿಸೋದ್ರ ಮುಖಾಂತರ ಅತ್ಯಂತ ಕಟ್ಟುನಿಟ್ಟಾಗಿ ಈ ಕೆಳಗಿನ ಎಲ್ಲ ಬೇಡಿಕೆಗಳನ್ನು ಆದಷ್ಟು ಬೇಗನೆ ಈಡೇರಿಸಬೇಕಂತೇಳಿ ಸಮಸ್ತ ರೈತ ಬಾಂಧವರಿಗೆ ನಾನು ಕೇಳ್ಕೊಳ್ತೀನಿ.